ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯ ರಾಷ್ಟ್ರಾಧಿಪತಿನೇ ಅಂದರೆ ರವಿ ಅಥವಾ ಸೂರ್ಯನ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಇವ್ರ ಮೇಲೆ ಯಾವೆಲ್ಲ ಪ್ರಭಾವಗಳು ಬೀರುತ್ತೆ? ಈ ಮಹಾಲಯ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಸ್ವಲ್ಪ ಕೆಟ್ಟಿದೆ ಸಿಂಹರಾಶಿಯವರಿಗೆ. ಆದರೆ ಕೆಲವು ಗ್ರಹಗಳ ಫಲಾನುಫಲಗಳಿಂದನೂ ಕೆಲವು ರಾಶಿಯಲ್ಲಿ ಏನಾದರೂ ಸೂರ್ಯ ಬಲಿಷ್ಠವಾಗಿದ್ದರೆ ಅಷ್ಟು ಪರಿಣಾಮ ಬೀಳೋದಿಲ್ಲ. ನೋಡೋಣ. ಈ ರಾಷ್ಟ್ರಾಧಿಪತಿ ಗ್ರಹಣಕ್ಕೀಡಾಗಿರೋದ್ರಿಂದ ಅಷ್ಟು ಒಳ್ಳೆಯದಲ್ಲ. ಆದರೂ ಏನಕ್ಕೆ ಹೆಲ್ತ್ ಮೇಲೆ, ಆರೋಗ್ಯದ ಮೇಲೆ ವಿಚಾರದಲ್ಲಿ, ಯಾಕಂದರೆ ನಾನು ಆಗಲೇ ಹೇಳಿದೆ ರವಿ ಆರೋಗ್ಯಕಾರಕ ಅಂತ ಹೇಳಿದೆ. ಆರೋಗ್ಯದ ಮೇಲೆ ಅಷ್ಟು ಒಳ್ಳೆಯದಲ್ಲ. ಮತ್ತು ಶತ್ರುಗಳು ಬಾಧೆ ಹೆಚ್ಚಾಗುವಂಥದ್ದಿರುತ್ತೆ. ಸಿಂಹರಾಶಿಯವರು ಇರೋದಿದ್ದಂಗೆ ಮಾತಾಡ್ಬಿಡ್ತಾರೆ. ಈಗಾಗಲೇ ಶತ್ರುಗಳು ಈ ಗ್ರಹಣ ಮಹಾಲಯ ಅಮಾವಾಸ್ಯೆ ಆದ ಮೇಲೆ ಬರುವಂಥ ಏನಿದೆ ತೊಂದರೆಗಳು, ಇನ್ನಷ್ಟು ಶತ್ರುಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಇನ್ನು ಬುಧ ಧನಸ್ಥಾನದಲ್ಲಿರೋದ್ರಿಂದ ಬಿಸ್ನೆಸ್ ಅಭಿವೃದ್ಧಿ ಉಂಟಾಗುವಂಥದ್ದಿರುತ್ತೆ. ಮತ್ತು ಲಾಭಸ್ಥಾನದಲ್ಲಿ ಗುರು ಇರೋದರಿಂದ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ ಇವರಿಗೆ. ನೋಡಿ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಿದೆ ಅನ್ನುವಂಥದ್ದನ್ನು ಹೇಳಬಹುದು. ಇನ್ನು ಆದರೂ ವ್ಯಯಸ್ಥಾನದಲ್ಲಿ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ಸಂಪಾದನೆ ಎಷ್ಟೇ ಮಾಡಿದ್ರೂ ಹಣ ಉಳಿಯೋದೇ ಇಲ್ಲ. ಇವತ್ತೆಲ್ಲ ನೋಡ್ತಾ ಇದ್ದೀವಿ, ಎಷ್ಟೇ ಸಂಪಾದನೆ ಮಾಡಿದ್ರೆ ದುಡ್ಡು ನಿಲ್ತಾ ಇಲ್ಲ ಅಂತಾರೆ. ಇದರಲ್ಲಿ ಗ್ರಹಣದಲ್ಲಿ ಹಿಂಗಾಗ್ಬಿಟ್ರೆ ಈ ಸಿಂಹರಾಶಿಯವ್ರಿಗೆ ಇನ್ನಷ್ಟು ಕಷ್ಟಗಳು. ಸಿಂಹರಾಶಿಯವರು ಎಷ್ಟೋ ಜನ ಬಿಸ್ನೆಸ್ಸಲ್ಲಿ ಇದ್ದಾರೆ, ತೊಂದರೆ ಅನುಭವಿಸುವಂಥದ್ದಿರುತ್ತೆ. ಇನ್ನು ತೃತೀಯದಲ್ಲಿ ಕುಜ ಇರೋದರಿಂದ ಬಹಳ ಒಳ್ಳೆಯ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಶತ್ರುಗಳೇನಾಗುತ್ತೆ ಹೆಚ್ಚಾಗಿ ಅವರಿಂದ ತೊಂದರೆಗಳು ಅನುಭವಿಸುವಂಥದ್ದು ಏನಿದೆ ಅದರಿಂದ ವಿಮುಕ್ತಿ, ಮತ್ತು ಅದ್ರ ಜೊತೆಗೆ ಶತ್ರುಗಳಿದ್ದರೆ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು. ಆಗಲೇ ನಾನು ಹೇಳಿದೆ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ. ಕಾರಣ ಇದರಿಂದನೇ, ತೃತೀಯ ಕುಜದಿಂದನೇ ತೊಂದರೆ ಆಗೋದು. ಇನ್ನು ಕರ್ಮಸ್ಥಾನದಲ್ಲಿ ಶುಕ್ರ ಕೇತು ಜೊತೆ ಸಂಯೋಗ ಆಗಿರೋದ್ರಿಂದ ಸ್ವಲ್ಪ ಆಧ್ಯಾತ್ಮಿಕದ ಬಗ್ಗೆನೂ ಚಿಂತೆ ಒಳಗಾಗುವಂಥದ್ದು ಇರುತ್ತೆ. ಪೂಜೆ ಪುನಸ್ಕಾರಗಳು, ಹಿರಿಯರ ಪೂಜೆ ಇವೆಲ್ಲವನ್ನು ಒಲವು ಬರುವಂಥದ್ದಿರುತ್ತೆ. ಇನ್ನು ಸಪ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದ ಮತ್ತು ಪಂಚಮಾಧಿಪತಿಯ ಗುರುವಿನ ದೃಷ್ಟಿ ಬೀಳೋದ್ರಿಂದ ವಿವಾಹ ನಿಶ್ಚಯವಾದರೂ ಅಲ್ಲೆಲ್ಲೋ ಒಂದು ಕಡೆ ವಿವಾಹ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅಥವಾ ಪ್ರೇಮ ವೈಫಲ್ಯಗಳು ಉಂಟಾಗುವಂಥದ್ದಿರುತ್ತೆ. ಒಂದಿಷ್ಟು ಒಳ್ಳೆಯದಿದ್ದರೆ ಒಂದಷ್ಟು ಸಮಸ್ಯೆಗಳು ಇದೆ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ. ಹಾಗಾಗಿ ಈ ಸಿಂಹರಾಶಿಗೆ ರಾಷ್ಟ್ರಾಧಿಪತಿ ರವಿ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಕೊಡಿ. ಅದರಿಂದ ಸ್ವಲ್ಪ ಆರೋಗ್ಯ ಸ್ವಲ್ಪ ಚೇತರಿಸ್ಕೊಂಡ್ರೆ ಅಭಿವೃದ್ಧಿ ಎಲ್ಲ ರೀತಿಯಲ್ಲಿಯೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ.